द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। ग्लोबल पब्लिक स्कूल इंग्लिश मीडियम एडमिशंस आर ओपन, नर्सरी टू हायर क्लासेस। बीजेपी पार्टी बसव कल्याण की ओर से कर्नाटका कांग्रेस सरकार के खिलाफ जन औषधि केंद्र बंद करने पर विरोध प्रदर्शन किया। कांग्रेस सरकार नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कर्नाटका कांग्रेस सरकार ने प्रधानमंत्री जन औषधि केंद्रों को बंद करने पर 30 मई 2025 को कर्नाटका में बीजेपी पार्टी की ओर से कांग्रेस सरकार के खिलाफ विरोध प्रदर्शन करते हुए हाथों पर काली पट्टी बांध काला झंडा लहराते हुए विरोध प्रदर्शन किया। बसव कल्याण सिटी के गवर्नमेंट हॉस्पिटल के सामने बीजेपी पार्टी की ओर से प्रधानमंत्री जन औषधि केंद्रों को बंद करने के विरोध में कांग्रेस सरकार के खिलाफ धिक्कारा के नारे लगाए। सेंट्रल गवर्नमेंट की ओर गवर्नमेंट हॉस्पिटल के परिसर में प्रधानमंत्री जन औषधि केंद्रों को खोला गया था ताकि गरीबों को कम दामों में दवाइयां मिले, जिन्हें कांग्रेस सरकार ने बंद कर दिया, जिसको लेकर बीजेपी पार्टी की ओर से विरोध प्रदर्शन किया गया। The A school where learning shapes the future. Admissions are open. के गिरी सिल्क एंड साड़ी, Heaven Golden Super Mart 50% off. इस मौके पर एमएलए शन्नू सालकर ने बात करते हुए कहा कि प्रधानमंत्री नरेंद्र मोदी ने देश के गरीब जनता को कम दामों में दवाई मिले, इस उद्देश्य से जन औषधि केंद्रों को देश के हर गवर्नमेंट हॉस्पिटल के परिसर में खोला गया था, लेकिन कर्नाटका सरकार ने इसे बंद कर गरीबों पर जुल्म किया है, कहते हुए एमएलए शन्नू सालकर ने अपनी नाराजगी दिखाई। इस मौके पर बीजेपी तालुका प्रेसिडेंट ज्ञानेश्वर मुळे, सिटी प्रेसिडेंट सिद्धू बिरादार, प्रदीप बेंद्रे, अरविंद मुत्ते, दीपक गायकवाड़ के अलावा बीजेपी लीडर्स कार्यकर्ता मौजूद रहे। ಕೈಗೆಟಕುವ ದರದಲ್ಲಿ ಬಡವರಿಗೆ ಅನುಕೂಲವಾಗುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ದೇಶದ ಆದರಣೀಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ತೆರೆದಿದ್ದು ನಾವು ಯಾರೂ ಮರೆಯುವಂತಿಲ್ಲ। AIM Public School, Kannada and English Medium, Play School, Nursery, LKG and UKG, admissions are open. Vedika's Happy Learning Kids School, Playgroup, Nursery, LKG and UKG, admissions are open. ಆದರೆ ಈ ದಪ್ಪ ಚರ್ಮದ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆಗಿಬೇಕು, ನಮ್ಮ ಆಸ್ಪತ್ರೆಯಲ್ಲಿ ನಾವು ಔಷಧಿಗಳನ್ನು ಕೊಡ್ತೇವೆ ಅಂತಕ್ಕಂಥ ನೀತಿಯನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣ ವತಿಯಿಂದ ಕಪ್ಪು ಬಟ್ಟೆ ಧರಿಸಿ ಕಪ್ಪು ಧ್ವಜಗಳನ್ನು ತೋರಿಸುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಮತ್ತು ಈ ಸರ್ಕಾರ ಈ ನಿರ್ಣಯ ಬಹುತೇಕ ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯತಕ್ಕಂಥ ನಿರ್ಣಯ। ಈ ನಿರ್ಣಯವನ್ನು ನಾವು ಈ ನೆಲದಿಂದ ಖಂಡನೆಯನ್ನು ಮಾಡ್ತೇವೆ। ಈ ಸಚಿವರು ಆದಂತ ದಿನೇಶ್ ಗುಂಡೂರಾವ್ ಅವರು ಕೂಡ The I School, an intelligent franchise play school by IIM Aluminum with 975 branches. Admissions open for playgroup, nursery, LKG, UKG. ವೈದ್ಯರು ಅಂತ ತಿಳ್ಕೊತೀನಿ ನಾನು, ಒಬ್ಬ ವೈದ್ಯರಾಗಿ ಈ ನಿರ್ಣಯ ನಿಮ್ಮ ಸರ್ಕಾರ ತಗೋತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಅನುಭವ ಇತ್ತು, ತಾವು ಬೇಸಿಕಲಿ ಒಬ್ಬ ವೈದ್ಯರು, ನೀವು ಸಲಹೆಯನ್ನು ಕೊಡಬಹುದಾಗಿತ್ತು। ಪ್ರಧಾನಮಂತ್ರಿಗಳ ಆಲೋಚನೆ, ಅವರ ದೂರದೃಷ್ಟಿಯ ವಿರುದ್ಧ ನಾವು ಹೋಗಬಾರದು ಅಂತ ಹೇಳಿ ತಾವು ಸಲಹೆ ಕೊಟ್ಟು ಇದು ತಡೆ ಹಿಡಿಬಹುದಾಗಿತ್ತು। ತಾವೇನು ಇದಕ್ಕೆ ಬೆಂಬಲವನ್ನು ನೀಡಿದ್ದೀರಿ, ತಾವೇನು ಆದೇಶವನ್ನ ಕೊಟ್ಟಿದ್ದೀರಿ, ಇಡೀ ಜನ, ಈ ರಾಜ್ಯದ 7 ಕೋಟಿ ಜನ ಇದರ ವಿರುದ್ಧ ಇದ್ದಾರೆ, ಇದಕ್ಕೆ ಧಿಕ್ಕಾರ ಆಗ್ತಾ ಇದ್ದಾರೆ। ತಮಗೆ ಗೊತ್ತಿರಲಿ, ಇವತ್ತು
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸುಮಾರು 700 ನಮೂನೆಯಲ್ಲಿ 760 ನಮೂನೆಯಲ್ಲಿ ಔಷಧಿಗಳು ಸಿಗಬೇಕು. ನೀವು ಬರ್ರಿ, ನಾವು ನಿಮ್ಮ ಜೊತೆ ಬರ್ತೇವೆ. ಬಸವ ಕಲ್ಯಾಣ ಆಸ್ಪತ್ರೆ ಅಲ್ಲ, ಮಂಗಳೂರಿನ, ಬೆಂಗಳೂರಿನ, ತುಮಕೂರಿನ, ಮೈಸೂರಿನ ಆಸ್ಪತ್ರೆಗೆ ನಾವು ನಿಮ್ಮ ಜೊತೆ ಬರ್ತೇವೆ. ದಿನೇಶ್ ಗುಂಡೂರಾವ್ ಅವರೇ, ಯಾವ ಆಸ್ಪತ್ರೆಯೊಳಗ 760 ಅಲ್ಲ 500 ಔಷಧಿಗಳು ಸಿಗ್ತಕ್ಕಂಥ ನಮಗೊಂದ್ಸಲ ತೋರಿಸ್ರಿ. ಅದು ನಿಮ್ಮ ಕೈಯಿಂದ ಆಗಿಲ್ಲ. ಹೊಟ್ಟೆ ಕಿಚ್ಚಿಗಾಗಿ ಪ್ರಧಾನಮಂತ್ರಿಯವರ ಜನಪ್ರಿಯತೆಯನ್ನು ಕುಗ್ಗಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ತಾವು ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ. ಇದಕ್ಕೆ ನಿಮಗೆ ಜನ ಶಾಪ ಹಾಕ್ತಾರೆ. ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಆದೇಶ ತಾವು ಕೂಡಲೇ ಹಿಂಪಡಿಬೇಕು. ಈ ಆದೇಶವನ್ನು ಮುಂದುವರೆಸಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರು, ಈ ರಾಜ್ಯದ 7 ಕೋಟಿ ಕನ್ನಡಿಗರು ಬೀದಿ ಮೇಲೆ ಹೋರಾಟ ಮಾಡಿ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇವೆ.